ಹಲೋ ಫ್ಯಾನ್ಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ಸ್ಪೆಷಲ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಆ್ಯಕ್ಚುಲಿ ಟೈಮ್ ಇವಾಗ ಎಷ್ಟೋ 5:40 ಆಗೋಗ್ಬಿಟ್ಟೈತೆ. ನಾವು ಗ್ರೂಪಲ್ಲಿ ಎಲ್ಲರಿಗೂ ನಮ್ಮ ಹುಡುಗರಿಗೆ ಬರೋಕ್ಕೆ ಕೇಳಿದ್ದು, ಟೈಮಿಂಗ್ಸ್ ಬಂದಿದೆ 5:40 ಬಂದೇ ಇರೋ ಒಂದು ಅವಾರ್ಡ್ ಯಾರಿಗಿದೆ ಗೊತ್ತಲ್ಲ? ಆ್ಯಸ್ ಯೂಶುವಲ್ ಹರ್ಷ ಅವರಿಗೆ ತಲುಪುತ್ತೆ ಈ ಅವಾರ್ಡನ್ನು. ಸೊ ಈ ವಿಡಿಯೋ ನೋಡೋರಿಗೆ ಹರ್ಷನ್ಗೆ ಟ್ಯಾಗ್ ಮಾಡಿಬಿಡಿ. ಸೊ ಪಾಪ ನೋಡಿ, 2 ಹುಲಿಗಳು ಬಂದು ಕಾಯ್ತಾವೆ. ಹುಲಿ ನಂಬರ್ 1 ಯಾರಿಗೆ ಹೇಳೋಣ? ಯಾಕೆ ಮಚ್ಚ ಬೇಜಾರಾಗಿದೆಯಾ? ಮಚ್ಚ ನಿನಗೆ 4:15 ನೋಡಿ, 4:15 ಮುಗಿದು ಎದ್ದು ಬಂದವ್ರೆ. ಬಟ್ ಹರ್ಷನಿಂದ ಬಂದಿಲ್ಲ. ಹರ್ಷನ್ ಗಾಡಿ ಬರ್ತೈತೆ. ಸೊ ನಾವಿವತ್ತು ಒಂದು ಒಳ್ಳೆ ರೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಸೂಪರಾಗಿರುತ್ತೆ ವಿಡಿಯೋ ಮಾತ್ರ. ಸೊ ಇನ್ನೂ ಯಾರು ಲೈಕ್ ಮಾಡಿದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರೋ, ದಯವಿಟ್ಟು ಬೇಗ ಫಾಲೋ, ಸಬ್ಸ್ಕ್ರೈಬ್, ಲೈಕ್ ಮಾಡಿಕೊಂಡು ಬನ್ನಿ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ. ಬಟ್ ಇನ್ನೂ ಬಂದಿಲ್ಲ ಹರ್ಷ ಅವರು. ಇನ್ನೇನು ಹತ್ತತ್ರ 6 ಗಂಟೆಗೆ ಬಂದ್ಬಿಡ್ತು ಗುರು. 6 ಗಂಟೆ ಆಗೋಯ್ತು ಅಂದರೆ ನಾವು ಏನು ಅನ್ಕೋತೀವೋ ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡೋದು. ಒಬ್ಬರೇ ಶಕ್ತಿ ಇರೋದ್ರೆ ಅದು ಹರ್ಷನ್ ಮಾತ್ರ. ಫೈನಲಿ ಇವರು ಮಹಾಪ್ರಭುಗಳು ಬಂದರು. ಇಲ್ಲಿ ನೋಡ, ಮಕ ತೋಸಲು ಆಡಿಯನ್ಸಿಗೆ ಮಕ ತೋಸೋ. ನಿನ್ನ ಮಕ ಸ್ವಲ್ಪ ಎಲ್ಲ ಗ್ಯಾಪ್ ಇಟ್ಕೊಳ್ಳಿ, ಲೈಟ್ ಪ್ರಭು ಅಂತ. ಸೊ ಫೈನಲಿ ಲೊಕೇಶನಿಗೆ ಬಂದು, ಆ್ಯಂಡ್ ನಮ್ಮ ಜೊತೆ ಇನ್ನೊಂದು ಸ್ಪೆಷಲ್ ಗಾಡಿ ಅಂತಂದರೆ ನಿಜ ನಮ್ಮ ಜೊತೆ ಇದೆ ಇವತ್ತು ಒಂದು ಲೆಜೆಂಡ್ರಿ ಬೈಕ್ ಅಂದರೆ ಹೇಳ್ಬೋದು. ಅದೇ ನಮ್ಮ ಹೋಂಡಾ ಸ್ಪೆಂಡರ್. ನೋಡಿ ಗೈಸ್, ನೋಡಿ ಇವಾಗ ನಾವು ಅಲ್ಲಿಗೆ ಹೋಯ್ತಾರೋ ಜಾಗಕ್ಕೆ ಹೋಂಡಾ ಸ್ಪೆಂಡರ್ ನಮ್ಮ ಜೊತೆ ಬರ್ತಾ ಇದ್ದಂಗೆ ಸೈಕ್ ಅಂದ್ಕೊಳ್ಳಿ ಮಾತ್ರ. ಈಗ ನೋಡಿ, ಸ್ಪೆಂಡರು, ಪಲ್ಸರು ಮತ್ತೆ ಡ್ಯೂಕು ಮೂರು ಹೋಗ್ತಾ ಇದ್ದೀವಿ. ಅದು 5 ಜನ. ಅದು ಡ್ರೈವರ್ ನೋಡ್ರಿ ಹೆಂಗವ್ರೆ. ನಮ್ಮ ಆಡಿಯನ್ಸ್ಗೆ ಏನಾರು ಹೇಳು. ಏನಾರು ಹೇಳೊಂದು. ಏನದು? ಅಲ್ಲೇ ಇವು ನೋಡೋ, ನಮ್ಮ ಹಾಸಿಗೆ ಇದ್ದಷ್ಟು ಕಾಲ್ ಚಾಸ್ಬೇಕು, ಸರಿನಾ? ಹಂಗಂತ ಕೇಳಿಸ್ಕೊ. ಹಾಸಿಗೆ ದೊಡ್ಡ ಮಾಡ್ಕೊಳಕ್ ಹೋಗಿ ತಿಗಾರ್ಕೊಳ್ಳೋದು ಬೇಡ. ಜೀವನದಲ್ಲಿ ಇರೋಷ್ಟು ಖುಷಿಯಾಗಿರ್ಬೇಕು. ಕಮೆಂಟ್ ಮಾಡಿ ಗೈಸ್. ಇನ್ನೊಬ್ಬ ವ್ಲಾಗ ಸ್ಟಾರ್ಟ್ ಆದ ನಮ್ಗೆ ಕಾಂಪಿಟೇಷನ್ ಕೊಡಕ್ಕೆ. ಸೊ ನೋಡಿ, ಇವಾಗ ಅಣ್ಣನ ಚಾನೆಲ್ ಓಪನ್ ಮಾಡ್ತಾರೆ. ಏನು ಇವತ್ತು ರಜಾ ಕೊಡಂಗಿಲ್ಲ, ಎಲ್ಲ ಬೈಕರ್ಸ್ ಬಂದ್ಬಿಡ್ತಾರ ರೋಡಿಗೆ. ಏನ್ ಹೇಳ್ತೀರಿ ಹೇಳು? ನೀನ್ ಕೇಳಿಸ್ಕೊ. ನೀನ್ ಎಷ್ಟ್ ಗಂಟೆಗೆ ಬಂದೆ ನೀನು? ನಾನು ಬೇಗನೆ ಬಿಟ್ಟೆ. ನಾ ಎಷ್ಟ್ ಗಂಟೆಗೆ ಹೇಳಿದ್ದೀನಿ ಬರಕ್ಕೆ? ಮಗ ಮಗ ಊರ್ಗೆ ಹೊಂಟೋಗ್ತಿದ್ದೆ ನಾನು. ಆಕ್ಚುಲಿ ಹೆಂಗ್ ಗೊತ್ತಾ, ನಾವು 5 ಗಂಟೆಗೆ ಹೇಳಿದ್ದು. ಅಪ್ಪ ಅವನೊಬ್ನೇ ಕರೆಕ್ಟಾಗಿ ಬಂದಿದ್ದು. ಅವನು ಮತ್ತೆ ನಮ್ಮ 4 ಜನ ಕರೆಕ್ಟಾಗಿ ಬಂದು. ಬಟ್ ಇಲ್ಲಿ ರೆಡಿ ಆಯ್ತವ್ರಲ್ಲ ಪ್ರಭುಗಳು, ಇವ್ರೊಬ್ರು ಮಾತ್ರ ಸ್ವಲ್ಪ ತಡ ಮಾಡಿದ್ರು. ಪರವಾಗಿಲ್ಲ, ಆದ್ರೂ ಬಂದು ಈಗ ರೈಡ್ ಸ್ಟಾರ್ಟ್ ಮಾಡುವ. ಬನ್ನಿ, ನಿಮಗೆ ಯಾವ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಎಲ್ಲ ಬೈಕ್ ರೈಡ್ಸೆ ಮತ್ತೆ ಎಲ್ಲ ನನಗಿಂತ ಕುಳ್ಳಕ್ಕೆ ಅವರಲ್ಲ. ನಾನೇ ಕುಳ್ಳ ಅಂತಿದ್ರೆ ನೋಡ್ರಿ, ನಾನೇ ಕುಳ್ಳ ಅಂದ್ರೆ ಎಲ್ಲಾರು ನನಗಿಂತ ಕುಳ್ಳ. ಓಕೆ ಬನ್ನಿ, ಇವಾಗ ನಾನು ಕರ್ಕೊಂಡು ಹೋಗ್ತೀನಿ. ಆಕ್ಚುಲಿ ನೋಡಿ, ಹೀರೋ ಹೋಂಡಾಗೆ ಶಿಷ್ಯ ಹೆಲ್ಮೆಟ್ನ ಎಷ್ಟು ರೂಪಾಯಿ ಕೊಟ್ಟು ತಗೊಂಡಪ್ಪ ಶಿಷ್ಯ? 5,000 ನೋಡಿ. ಆಕ್ಸರ್ ತಾನೆ ಗೈಸ್, ಆಕ್ಸರ್ ಹೆಲ್ಮೆಟ್ ನೋಡಿ. ಸ್ಪೆಂಡರ್ಗೆ ಆಕ್ಸರ್ ಹೆಲ್ಮೆಟ್ ತಗೊಂಡವನೆ ನನ್ನ ಮಗ. ₹1 ಕೇಳ್ರೆ ₹1 ಬಿಚ್ಚಲ್ಲ. ಬೈಕಿಗಾರೆ ಸುರಿತಾನೆ. ಅಟ್ಲೀಸ್ಟ್ ಅಲ್ಲ ಮಾತ್ರ. ಅಪ್ಪ ನನ್ನ ಮಕ್ಳದ್ದು ಒಂದೊಂದಲ್ಲ. ಸೊ ಬರ್ರಿ, ಟೈಮ್ ಆಯ್ತು, ಬರ್ರಿ ಗೈಸ್. ಇವಾಗ ನಾವು ರೈಡ್ ಸ್ಟಾರ್ಟ್ ಮಾಡ್ತೀವಿ. ಡೇ ಟೈಮಲ್ಲಿ ಇಷ್ಟು ಟ್ರಾಫಿಕ್ ನೋಡಿರ್ಲಿಲ್ಲ, ಆದರೆ ಇವಾಗ ಹೆವಿ ಟ್ರಾಫಿಕ್ ಐತೆ ಮಾತ್ರ. ಒಂದು ಸ್ಮಾಲ್ ಬ್ರೇಕ್ ನೋಡ್ತಾ ಇರ್ಬೋದು ಹುಡುಗರೆಲ್ಲ. ಒಂದು ಸಣ್ಣ ಬ್ರೇಕ್ ತಗೊಂಡಿದ್ದೀವಿ. ಏನಂದ್ರೆ ಈಗ ನನ್ನ ಮಗನ ಗಾಡೀಲಿ ಪೆಟ್ರೋಲು ಕಡಿಮೆ ಹೋಗ್ಬಿಟ್ಟಿತ್ತು. ಪೆಟ್ರೋಲ್ ಬಂಕು. ಸೊ ಹಾಸನ ಹೈವೇ ಇದೆಯಲ್ಲ, ಅಲ್ಲಿ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು. ಸೊ ಈಗ ಬಾಯ್ಸ್ ಫುಲ್ ಫಾರ್ಮಿಗೆ ಬಂದು ಒಂದು ಫೋಟೋ ತಕ್ಕೊಳ್ತಾರೆ, ಗ್ರೂಪ್ ಫೋಟೋ. ಸೊ ನನ್ನ ಹೆಲ್ಮೆಟ್ ಅಂತ ಮಕ್ಕಳು ಎಲ್ಲರದು ಕಲರ್ ಹೆಲ್ಮೆಟ್ ಗುರು ನೋಡ್ರಿ. ನಂದು ಮಾತ್ರ ಸೆಲ್ಫಿ ತೆಗಿತವ್ರೆ ಹರ್ಷ ಅವರು. ತೆಗಿ ಇನ್ನೊಂದು ತೆಗಿಯೋ. ಮಚ್ಚ, ಅಲ್ಲಿ ಪೋಸ್ಟ್ ಕೊಡು.
ಓ ಕುಳ್ಳಕ್ಕೆ ಮುಂದೆ ಕೊಡ್ಬೇಕಾ ಸರಿ ತೆಗಿ ಒಂದು ನಿಮಿಷ ತೆಗಿ ಒಂದು ನಿಮಿಷ ಹಾಂ ತೆಗಿಯ ಹಂಗೆ ತೆಗಿಯ A few moments later. ಸೊ ಗೈಸ್ ನಾವು ಬಂದ ಅಂತ ಜಾಗ ಆಲ್ಮೋಸ್ಟ್ ಇವಾಗ ಎಂಟ್ರಿ ಕೊಟ್ಟು ಊರ್ ಒಳಿಕೆ. ಸೊ ಇದು ಒಂದು ಕುಣುಗ್ಲಲ್ಲಿ ಬರುತ್ತೆ, ಓಕೆನಾ. ಸೊ ಕುಣಿಗಲ್ ಹತ್ರ ಬರುತ್ತೆ, ಬನ್ನಿ ಹೋಗುವ. ಜಾಗಕ್ಕೆ ಬಂದಾಯ್ತು. ಸೊ ಆಲ್ಮೋಸ್ಟ್ ಬಂದಿದೀವಿ, ಇನ್ನೇನು ಒಂದೇನು ಸ್ಟೆಪ್ ಐತೆ ಅಲ್ಲಿಗೆ ಹೋಗೋಕೆ. ಸೊ ಇವಾಗ ನಾವು ಬಂದಿದ್ದೀವಿ. ಸೊ ನೋಡಿ ನನ್ನ ಮಗ ಹೇಳ್ತಿದ್ದ ಸ್ಪೆಂಡರು ಅಂತ, ನೋಡ್ರಿ ನೀವು ನಂಬಲ್ಲ ಗೈಸ್. ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಇರೋ ಜಾಗ, ಓಕೆನಾ. ಈ ಥರ ಇರೋ ಜಾಗದಲ್ಲಿ ಸ್ಪೆಂಡರು ಹತ್ತೈತೆ. ಈ ಗಾಡಿಗಳು ಸ್ವಲ್ಪ ಜರ್ಕೊಡ್ಬಿಟ್ಟು ಅದು ಹೆಂಗ್ ಹತ್ತದೈತೆ ಗೊತ್ತಾ, ಮಸ್ತ್ ಐತೆ ಮಾತ್ರ. ಸೊ ಆಮೇಲೆ ಇವಾಗ ನಾವು ತಟ್ಟೆ ಇಡ್ಲಿ ತಗೊಬಂದಿದ್ದು, ಓಕೆನಾ. ಏಯ್ ಮಚ್ಚ ತೋರ್ಸು ಮಚ್ಚ, ತಟ್ಟೆ ಇಡ್ಲಿ ಏನು ಸಾರಿ ಮಂಗ್ಳೂರು ಅಂತ ಇದ್ದೀನಿ ಗೈಸ್. ಇದು ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಇತ್ತೀಚೆಗೆ ಫೇಮಸ್ ಆಯ್ತೈತೆ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನೀವು ಒಂದ್ಸತಿ ವಿಸಿಟ್ ಮಾಡಿ, ಸೂಪರ್ ಅನ್ಕೊಳ್ಳಿ. ಸೊ ನಾವು ಪಾರ್ಸಲ್ ತಗೊಂಬಿಟ್ಟಿದೀವಿ, ಇಲ್ಲೇ ಎಂಜಾಯ್ ಮಾಡ್ಕೊಂಡು ತಿನ್ಬಿಡೋಣ ನೋಡಿ. ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ತಗೊಂಡು ಟಿಫನ್ ತಿಂತಾ ಇದೀವಿ. ಆಲ್ಮೋಸ್ಟ್ ಈ ಜಾಗಕ್ಕೆ ಬಂದ್ಬಿಟ್ಟಿದೀವಿ. ಸೊ ಬಂದು ತಿಂತಾ ಇದೀವಿ. ಟಿಫನ್ ಮುಗೀತು. ಸೊ ಟಿಫನ್ ಮುಗೀತು, ಸಕ್ಕತ್ತಾಗಿತ್ತು ಟಿಫನ್ ಮಾತ್ರ. ಏನು ಇಡ್ಲಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇಡ್ಲಿ ಮತ್ತೆ ಇದನ್ನ ತಗೊಂಡಿದ್ದು ಚಿತ್ರಾನ್ನ. ಸೊ ನಾವು ಪ್ಲಾಸ್ಟಿಕ್ನ ನೋಡಿ, ಸೊ ಪ್ಲಾಸ್ಟಿಕ್ ಏನು ನೋಡ್ತಿದ್ರು ಅವನ್ನೆಲ್ಲನೂ ನಾವು ಸಾರಿ ಇದರಲ್ಲೇ ಇದು ಮಾಡ್ತಾ ಇದ್ದೀವಿ, ತೊಗೊಂಡೋಗ್ತಾ ಇದ್ದೀವಿ. ತೊಗೊಂಡೋಗಿ ಕೆಳಗಡೆ ಅಲ್ಲಿ ಇದ್ರುತ್ತಾ ಎಸಿತೀವಿ. ಸೊ ಅದೊಂದಿದು. ಬಟ್ ಇಲ್ಲಿ ಒಂದು ನಿಮಗೆ ತೋರಿಸ್ಬೇಕು ಅಂತ ಬಂದೆ ಗೈಸ್. ಈ ಒಂದು ವ್ಯೂನ ಎಂಜಾಯ್ ಮಾಡಿ ಇವಾಗ ಗೈಸ್. ಅಲ್ಟಿಮೇಟ್ ಅನ್ಕೊಳ್ಳಿ, ಸಕ್ಕತ್ತ. ನೋಡಿ ಗೈಸ್, ನೋಡಿ ನಮ್ಮ ಗೆಳೆಯರು ಎಂತ ಒಂದು ಒಳ್ಳೆ ಸ್ವಭಾವದವರು. ನಂದು ತಾಯಿ ಗುಣ ಅನ್ಬಿಟ್ಟು ಹಾಕೊಂಡ್ಬಿಡು, ಇಟ್ಬಿಟ್ಟು ತಗೊಳ್ಳ ತಿನ್ಲಾ, ಏನೋ ಮಾಡ್ತಾನೆ ನೋಡು. ಸಾಂಗ್ ಒಂದು ಐತೆ, ಏನೋ ಅದಾಗ ಚೆನ್ನಾಗೈತೆ, ಅದಕ್ಕೆ ಇಟ್ಕೊಂಡೆ. ಅಜೀಬ್ನೇ ಅಜೀಬ್ ತಪ್ಪಿಲ್ಲ ಬಿಡ. ಸೊ ಇವಾಗ ಆ ವ್ಯೂನ ನೋಡಿದ್ರಲ್ಲ, ಈಗ ಇನ್ನೂ ಕ್ಲೋಸಲ್ಲಿ ತೋರಿಸ್ತೀನಿ ಬನ್ನಿ. ಬಂಡೆ ಗಟ್ಟಿ ಅವ ಅಂತಾನೆ ಬಳಪದ ಕಲ್ಲು ಅಂತಾರೆ ಕೈಸಿದ್ನ. ಸೊ ನೋಡಿ ಇದು ಬಳಪದ ಕಲ್ಲು ನೋಡಿ. ಯಪ್ಪ ಸಖತ್ತು ಗೈಸ್, ನಿಜ. ಇಲ್ಲಿ ಏನಾರು ಒಂದು ಫಿಲಮ್ ಇಂಡಸ್ಟ್ರಿ ಅವ್ರಿಗೆ ಈ ಥರ ವೀಡಿಯೋಗಳು ಏನಾರು ತಲುಪಿಬಿಟ್ರೆ ಮಾತ್ರ ಈ ಥರ ಒಂದು ಸಣ್ಣದನ್ನು ಯೂಸ್ ಮಾಡ್ಕೊತಾರೆ. 100% ಯೂಸ್ ಮಾಡ್ಕೊತಾರೆ. ಯಾಕಂದ್ರೆ ಇಂಥ ಚೆನ್ನಾಗಿರೋ ಜಾಗಗಳಂದ್ರೆ ಯಾರು ಬಿಡ್ತಾರೆ ಹೇಳ್ರಿ, ಸಕ್ಕತ್ ಅನ್ಕೊಳ್ಳಿ. ಸೊ ಇದೊಂದು ಬಾಕ್ಸ್ನ ಮಾತ್ರ ನಾವು ಇಲ್ಲಿ ಇಕ್ತಿದ್ದೀವಿ. ವೈ ಬಿಕಾಸ್ ಆಫ್ ರೈಸ್ ಐತೆ. ಸೊ ಅದನ್ನು ಪಕ್ಷಿಗಳು ಅಥವಾ ಏನಾದ್ರು ಒಂದು ತಿನ್ಕೊಳ್ಳಿ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇಕ್ತಿದ್ದೀವಿ. ಸೊ ಆದಷ್ಟು ಪ್ಲಾಸ್ಟಿಕ್ನ ಎಸೆಯೋದನ್ನ ಕಡಿಮೆ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ ಗೈಸ್. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಇವಾಗ ನಮ್ಮ ಹುಡುಗ ಒಬ್ಬ ಕೆಳಗಡೆ ಹೋಗೋಣ ದೇವಸ್ಥಾನದ ಸ್ವಲ್ಪ ಏನೋ ತಗೊಂಬರೋಕ್ಕೆ. ಆ್ಯಂಡ್ ಇಲ್ಲಿ ಶಿಶುಂದು ಫೋಟೋ ಶೂಟ್ ಮಾಡ್ತವ್ರೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿರಬೇಕು, ನಾವು ನಮ್ಮ ಪಾಡಿಗೆ ನಾವು ವ್ಲಾಗ್ ಮಾಡ್ತಾಯಿದ್ದೀವಿ. ಈ ದೇವಸ್ಥಾನದ ಬಗ್ಗೆ ಒಂದು ಸಣ್ಣದಾಗಿ ಒಂದು ಇಂಟ್ರೊಡ್ಯೂಸ್ ಕೊಡ್ತೀನಿ, ಓಕೆನಾ. ಇದು ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿರಲಿ ಅಂತಲೇ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಸೊ ಈ ದೇವಸ್ಥಾನದ ಹೆಸರು ಬಂದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಬಂದು ಕುಣಿಗಲಲ್ಲಿ ಇದೆ, ಓಕೆನಾ. ಸೊ ಈ ದೇವಸ್ಥಾನದ ಬಗ್ಗೆ ಒಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಇಲ್ಲಿ ಇರುವಂಥ ಒಂದು ನರಸಿಂಹಸ್ವಾಮಿ ದೇವರು. ಸೊ ಅಲ್ಲಿ ಬಾಕ್ಲನ್ನ ಒದ್ದಿರೋ ಫೋರ್ಸಿಗೆ, ರಿಯಲ್ ಫ್ಯಾಕ್ಟ್ ಇದು, ರಿಯಲ್ಲು. ಸೊ ಒದ್ದಿರೋ ಫೋರ್ಸಿಗೆ ಬಾಕ್ಲು ಹೋಗಿ ಸುಮಾರು ದೂರ ಹೋಗಿ ಬಿದ್ದಿದೆ ಅಂತೆ, ಅದು ರಿಯಲ್ ಆಗಿ. ಸೊ ಅದನ್ನು ತೋರಿಸ್ಕೊಡ್ತೀನಿ ಎಲ್ಲಿ ಬಿದ್ದಿದೆ ಹೆಂಗೆ ಅಂತ. ಸೊ ಮಚ್ಚ ಅದು ಎಷ್ಟು ದೂರ ಹೋಗಿ ಬಿದ್ದಿರಬೇಕು ಡೋರು? ಕೆರೆ ಒಳಗಡೆ. ಸೊ ಗೈಸ್ ನೋಡ್ರಲ್ಲ, ಕೆರೆ ಒಳಗೆ ಹೋಗಿ ಬಿದ್ದಿರೋದಂತೆ. ಸೊ ಇಲ್ಲಿಂದ ಈ ಬೆಟ್ಟದಿಂದ ಒದ್ದಿರೋ ಡೋರ್ ಬಂದಿದೆ ಕೆರೆ ಒಳಗೆ. ಆ ಕೆರೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ಬೆಟ್ಟ ರಂಗನಾಥ ಸ್ವಾಮಿ ಒಂದು ಶಾರ್ಟ್ ಇನ್ಫಾರ್ಮೇಷನು. ಸೊ ಇನ್ನೂ ಈ ಸ್ವಾಮಿ ನೆಲೆಸಿ ತುಂಬ ಜನಕ್ಕೆ ಒಳ್ಳೇದು ಮಾಡ್ಕೊಂಡು ಹೋಗ್ತದವ್ರೆ. ಸೊ ಅದು ಬಂದಿದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಸೊ ಇವತ್ತು ನಾವು ಬಂದಿದ್ದೀವಿ. ಸೊ ಬನ್ನಿ ಗೈಸ್.
ಫೈನಲಿ ಬೆಟ್ಟು ಟಾಪಿಗೆ ಬಂದಾಯಿತು. ನೀವು ನೋಡ್ತಾ ಇರ್ಬೋದು. ಸೊ ಅದೇ ದೇವಸ್ಥಾನ, ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಸೊ ಬನ್ನಿ ಹೋಗೋಣ. ಇವಾಗ ನೋಡಿ ನನ್ನ ಮಗ ಎಲ್ಲರೂ ಗಾಡಿ ಓಡಿಸ್ತಾರೆ ಗುರು, ಅದೇ ಓಡಿಸೋಕೆ ಬರಲ್ಲ ಅನ್ಕೊಂಬಿಟ್ಟಿದ್ದೆ. ಪರವಾಗಿಲ್ಲ, ಓಕೆ ಓಕೆ ನೈಸ್. ಬೈಸಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ನಾವೇ. ಸೊ ಇವಾಗ ಬನ್ನಿ ಗೈಸ್, ಅದಕ್ಕಿಂತ ಮುಂಚೆ ಒಂದು ವ್ಯೂನ ಚೆಕ್ ಮಾಡಿ. ಚೆಕ್ ದಿಸ್ ಗೈಸ್, ಚೆಕ್ ದಿಸ್. ಆಹಾ ಏನು ಗುರು, ಸ್ವರ್ಗ ಅನ್ನೋದು ಇದೆ ಅಲ್ವಾ. ನೋಡ್ರಿ 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 ನೋಡ್ರಿ, ಮಸ್ತು ಸಕ್ಕದ ಅನ್ಕೊಳ್ಳಿ ಗೈಸ್. ನೋಡಿ ದೇವಸ್ಥಾನ ಇಲ್ಲಿದೆಯಲ್ಲ, ಸೊ ಇಲ್ಲಿಂದ ದೇವರು ಒದ್ದಿದಂಥ ಬಾಗ್ಲು ಕೆರೆ ಅಲ್ಲಿ ನೋಡಿ. ಸೊ ಅಲ್ಲಿದೆಯಲ್ಲ ಕೆರೆ, ಅಲ್ಲಿ ಬಾಗ್ಲು ಅಲ್ಲ, ಅದೇ ಬಾಗ್ಲು. ಹಾ ಅದೇ ಬಾಗ್ಲು. ಸೊ ಗೈಸ್ ಇಲ್ಲಿಂದ ಒದ್ದಿದಂಥ ದೇವರು ಬಾಗ್ಲುನ ಅಲ್ಲಿ ಆ ಕೆರೆ. ಸೊ ಸುಮಾರು ಮಚ್ಚ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇರ್ಬೋದಾ ಬಟ್ಟ ಗೊತ್ತಿಲ್ಲ. ಓಕೆ ಡನ್. ಸೊ ಇಲ್ಲಿಂದ ಸುಮಾರು ದೂರ ಒದ್ದಿದೆ ಅಂತಂದರೆ ಒಂದು ಅದ್ಭುತನೇ ಹೇಳ್ಬೋದು. ಸೊ ಬನ್ನಿ, ಸುಸ್ತಾಗೈತೆ, ಮೇಲ್ಗಡೆ ಹೋಗೋಣ ಗೈಸ್. ನೋಡಿ ಸೊ ಇಲ್ಲಿಂದ ಸುಮಾರು ನೀವೇ ಲೆಕ್ಕ ಹಾಕ್ಕೊಳ್ಳಿ, ಅಲ್ಲಿ ಗಂಟ ಅಂತಂದರೆ ತಮಾಷೆನೇ ಅಲ್ಲ. ದೇವ್ರು ನೋಡಿ ಬಾಕ್ಲು ಹಾಕೋರೆ, ದರ್ಶನ ಏನು ಜಗತ್ತ ನೋಡಬೇಕು ಅಂತ ಒದ್ದಿರೋ ಫೋರ್ಸಿಗೆ ನೋಡಿ ಬಾಕ್ಲು ಅಲ್ಲಿ ಹೋಗಿ ಬಿದ್ದಿರೋದು. ಇದುವರೆಗೂ ಬಾಕ್ಲು ಹಾಕಿಲ್ಲ ದೇವಸ್ಥಾನಕ್ಕೆ, ಇದುವರೆಗೂ ಬಾಕ್ಲು ಹಾಕಿಲ್ಲ. ಸೊ ಅದೊಂದು ಮಸ್ತ್ ಅಂತಲೇ ಹೇಳ್ಬೋದು. ಫೈನಲಿ ದರ್ಶನ ಅಂತೂ ಮಸ್ತಾಗಾಯಿತು. ಸೊ ಅದು ದೇವ್ರನ್ನ ಏನೋ ಗೊತ್ತಿಲ್ಲ ನಂಗೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ದೇವ್ರನ್ನ ಯಾವಾಗಲೇ ನೋಡಿದ್ರು ಅಷ್ಟೇ. ಸೊ ಅದು ನೋಡ್ತಿದಂಗೆ ಮರ್ತೋಗ್ಬಿಡುತ್ತೆ. ಇಲ್ಲ ಬ್ರೋ, ನಾವು ದುಡ್ಡೇ ತಂದಿಲ್ಲ ಮಚ್ಚ, ಫೋನ್ಪೇ ಡಿಜಿಟಲ್ ಲೈಫ್ ಅಂದ್ಕೊಂಡು ಶೆಟ್. ಸೊ ಅದೇ ಅದೊಂದು ಇದು ಎಲ್ಲೇ ಆದರೂ ಅಷ್ಟೇ, ವೆಂಕಟೇಶ್ವರ ಸ್ವಾಮಿ ದೇವ್ರನ್ನ ನೋಡಿದಾಗ ಮರ್ತೇ ಹೋಗ್ಬಿಡುತ್ತೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ. ಏನೋ ಅವ್ರವ್ರ ಮಹಿಮೆ ಒಂದೊಂದು. ಇಲ್ಲೇನೋ ಕಲ್ಲು ಜೋಡಿಸೋದು ಅದೇನೋ ಆಗುತ್ತಂತೆ, ನಮ್ಮ ಹುಡುಗ ಅದಕ್ಕೆ ಹೋಯ್ತವನೇ ಬರತ್ತವರು. ಸೊ ನೋಡುವ ಏನಾಗುತ್ತೆ ಏನು ಬಿಡುತ್ತೆ, ನನಗೂ ಗೊತ್ತಿಲ್ಲ. ಏನೋ ಟೆಸ್ಟ್ ಮಾಡ್ತಾವ್ರೆ ಹುಡುಗರು ಮಚ್ಚ. ನಿಜನೇ ಸುಳ್ಳ ಇದು? ನಂಬಿಕೆ ಗೈಸ್, ನಂಬಿಕೆ ಅಂತ. ನೀನು ಮಾಡೋದು ಮಚ್ಚ? ಮನೆ ಕಟ್ಟಬೇಕು ಅಂದವ್ರು ಹಿಂಗೆ ಮಾಡ್ಬೇಕಾ? ನಾವು ಮನೆ ಕಟ್ಟಬೇಕು ಅಂದ್ರೆ ಇಕ್ಬೇಕಾ? ಮನೆ ಕಟ್ತಿ ಹೌದಾ? ಹಾಗ ನಾನು ಇಕ್ತೀನಿ, ನಾವು ಮನೆ ಕಟ್ಬೇಕು. ನಂದು 2-3 ಇರೋದು, ಆದರೆ ಸಾಕು ಅಲ್ವಾ ಗೈಸ್? ಸೊ ನಿಮ್ಮ ಪ್ಲೇಸ್ ನೋಡೋಕೆ ಚೆನ್ನಾಗಿ ಕಾಣ್ತಾ ಇಲ್ಲ, ಬಟ್ ನಿಜ ಬಂದರೆ ಸಕ್ಕದಾಗ ಅನಿಸ್ತೈತೆ. ವರ್ಷ ಹೆಂಗೆ ಅನಿಸ್ತೈತೆ ವರ್ಷ ಪ್ಲೇಸು? ಲೈವ್ ಚೆನ್ನಾಗಿ ಕಾಣ್ತೈತೆ. ಲೈವಲ್ಲಿ ಮಾತ್ರ ಸೀರಿಯಸ್ ಆಗಿ ಮಸ್ತ್ ಐತೆ, ಬಟ್ ಇಳಿಬೇಕಾರೆ ಕೇರ್ಫುಲ್ 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 ಗೈಸ್. ನೋಡಿ ಹೇಳಿದ್ನಲ್ಲ, ಬಲ್ಪಿನ ಕಲ್ಲುಗಳು, ಇವೆಲ್ಲ ಬಲ್ಪಿನ ಕಲ್ಲುಗಳು. ಸೊ ನಮ್ಮ ಕಡೆ ಇದೆಲ್ಲ ಏನು ಅದೇ ಬಳಪನ ಕಲ್ಲು ಅಂತ ಅಂತೀವಿ. ಜಾರುತ್ತೆ, ಹೆವಿ ಜಾರುತ್ತೆ, ಬಟ್ ನೋಡಿ ಗೈಸ್ ಸಾಕ ಗೈಸ್, ಸೀರಿಯಸ್ ಮಸ್ತ್ ಐತೆ ಅಂದ್ಕೊಳ್ಳಿ ಜಾಗ ನೋಡಿ. ಇಲ್ಲ ಬಿಸ್ಲಿಗಲ್ಲ, ಯಾರೋ ಸುಟ್ಟಿರೋದು ನೋಡಿ ಗೈಸ್. ಇಂಥ ಕಡೆ ಒಂದು ಎಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳು ನೋಡಿ, ಹೆವಿ ಎಷ್ಟವ್ರ ಮಾತ್ರ. ಪ್ಲೀಸ್ ಆದಷ್ಟು ಇಂಥ ಕಡೆ ಬಂದಾಗೆಲ್ಲ ಸ್ವಲ್ಪ ಉಳಿಸ್ರು. ನನ್ನ ಪ್ರತಿ ಒಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಉಳಿಸ್ರಪ್ಪ, ನಮ್ಮ ನೇಚರ್ನ ಕಾಪಾಡ್ರಪ್ಪ ಅಂತ. ಏನ ಗರುಡ ಗೈಸ್. ಅದು ಫೋಕಸ್ ಆಯ್ತಲ್ಲ ಅಯ್ಯೋ ಗೈಸ್, ಲಿಟ್ರಲಿ ನೋಡಿ ಸಕ್ಕತ್ತಾಗಿದೆ ಗೈಸ್. ಯಪ್ಪ ನಿಜ ಮಸ್ತ್ ಐತೆ ಜಾಗ. ನಮ್ಮ ಹರ್ಷ ಅವ್ರು ನಮಗೊಂದು ಫೋಟೋ ತೆಗಿತವ್ರೆ. ಸೊ ಬನ್ನಿ ಒಂದು ಫೋಟೋ ತೆಗ್ಸೋಣ. ಸೊ ಒಂದು ನಿಮಿಷ ಗರುಡದು ಒಂದು ಫೋಟೋ ಹಾಕ್ತೀನಿ, ಝೂಮ್ ಹಾಕ್ಬಿಟ್ಟು ನೋಡಿದ್ರಂತೆ 100x ಇದೆ, ಹೆದರ್ಕೋಬೇಡಿ. ಬನ್ನಿ ಇವಾಗ ನಿಮಗೆ ನೋಡಿ ಜಾಗ ಏನು ಮಸ್ತು ಅಂದರೆ ಮಾತ್ರ ಸೀರಿಯಸ್ ಆಗಿ ಅಲ್ಟಿಮೇಟ್ ಅಂದ್ಕೊಳ್ಳಿ. ಬಟ್ ಏನಂದರೆ ಈ ಕಡೆ ಬಂದಾಗೆಲ್ಲ ಸ್ವಲ್ಪ ಕೇರ್ಫುಲ್ ನೋಡಿ ಗೈಸ್, ಲಿಟ್ರಲಿ ಮಸ್ತು ಅಂದ್ಕೊಳ್ಳಿ. ಸೀರಿಯಸ್ ಆಗಿ ಮಸ್ತಾಗಿದೆ ಜಾಗ. ಅದೇ ನಿಮಗೆ ಗರುಡ ಗೂಡು ತೋರಿಸೋದಲ್ಲ. ಆಮೇಲೆ ನಮ್ಮ ಹುಡುಗ ಎಲ್ಲ ನನಗೆ ಈಗ ಒಂದು ಹೊಸ ವಿಷಯ ಏನಂತಂದರೆ, ಅದರಲ್ಲಿ ಒಂದು ಬೇರು ಬರುತ್ತೆ, ಅಂದರೆ ಗಿಡದ ಯಾವುದೋ ಬೇರು ಬರುತ್ತೆ, ಓಕೆನಾ. ಆ ಬೇರು ತುಂಬ ಒಳ್ಳೇದಂತೆ ಆರೋಗ್ಯಕ್ಕೆ. ಆ್ಯಂಡ್ ಕಾಯಿಲೆಗಳಿತ್ತು ಅಂದರೆ ಆಲ್ಮೋಸ್ಟ್ ಆ ಕಾಯಿಲೆಗಳು ಗುಣ ಆಗುತ್ತಂತೆ. ಅದೇನೋ ನಿಜನೋ ಸುಳ್ಳು ಗೊತ್ತಿಲ್ಲ ನನಗೆ, ಬಟ್ ಹಿಂಗೆ ಹೇಳಿದೆ ಅಂತ ಯಾವುದೇ ಕಾರಣಕ್ಕೂ ಹೋಗಿ ಒಂದು ಪ್ರಾಣಿದು ಒಂದು ಪಕ್ಷಿದು ಕೂಡ ಹಾಳು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು.
ಸೊ ಸ್ವಲ್ಪ ಅಂದರೆ ಈ ಇನ್ಫಾರ್ಮೇಷನ್ ಆಗಿ ಒಂದು ತಿಳ್ಕೊಂಡಿರಿ ಅಂತ ಹೇಳಿದೆ ಅಷ್ಟೇ ಜಸ್ಟ್. ಸೊ ಚೆನ್ನಾಗೈತೆ ಜಾಗ. ಸೊ ಇನ್ನೂ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಯಾರ್ಯಾರು ಬಂದಿಲ್ಲ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ, ಮಸ್ತಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ನಿಮಗೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗೂ ಇರುತ್ತೆ, ಇತ್ತ ನಿಮ್ಮ ಒಂದು ದಿನ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ, ದೇವ್ರ ಹತ್ರನೂ ಬಂದಂಗೆ ಆಗುತ್ತೆ. ಸೊ ಬನ್ನಿ, ಇನ್ನು ನಮ್ಮದು ಫೋಟೋಶೂಟ್ ಮಾಡ್ತಾರೆ 11:00. ಸೊ ಅದು ಮುಗ್ದಾದ್ಮೇಲೆ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. A few moments later. ಸೊ ಗೈಸ್, ಇನ್ನೊಂದು ಪ್ಲೇಸಿಗೆ ಬಂದಾಯ್ತು. ಸೊ ನೋಡ್ಕೊಂಬಿಡಿ, ನಮ್ಮ ಡ್ಯೂಕ್ ಇವಾಗ ನಮ್ಮ ಭರತ್ ಅವರು, ಹಾಗೆ ಪಲ್ಸರ್ನ ನಮ್ಮ ಪ್ರಜ್ವಲ್ ಅವರು ಓಡಿಸ್ತವ್ರೆ. ಫಾರ್ ದ ಫಸ್ಟ್ ಟೈಮ್ ಏನೋ ಡ್ಯೂಕ್ ಓಡಿಸೋರು ಬೆಟರ್ ಓಡಿಸ್ತವ್ರೆ. ಗೈಸ್, ಇವಾಗ ಪಂಚಮುಖಿ ಆಗಿದೆ, ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು ನೋಡಿ. ಸೊ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೆ ಬುದ್ಧಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಪ್ಪ ಅದು ಇರುತ್ತೆ ಕೇಳ್ಕೊಂಡ ಬನ್ನಿ ಒಳಗಡೆ ಹೋಗೋಣ. ಗೈಸ್, ಇವಾಗ ನಾವು ಆಂಜನೇಯ ದೇವಸ್ಥಾನ ಟೆಂಪಲ್ ತಗ ಬಂದಿದ್ದೀವಿ, ಓಕೆನಾ. ಸೊ ಇದು ಇಡೀ ಇಂಡಿಯಾದಲ್ಲೇ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಬಂದು ಇದೊಂದು ಇದೇ ಒಂದು ಫಸ್ಟ್ನೇ ಇತಿಹಾಸ ಅನಿಸುತ್ತೆ, ಯಾಕಂದರೆ ಇಷ್ಟು ಹೈಟಲ್ಲಿ ಕಟ್ಟಿರೋದು. ಸೊ ಇದು ಯಾರಿಗೆ ತಾನೇ ಗೊತ್ತಿರಲ್ಲ, ಎಲ್ಲರಿಗೂ ಫೇಮಸ್ ಆಗೋಗ್ಬಿಟ್ಟಿದೆ ಮೊದಲೇ ಇದು ನಮ್ಮ ಕುಣಿಗಳಿಗೆ. ಬನ್ನಿ ಇವಾಗ ನಾವು ವಿಸಿಟ್ ಆಗೋಣ. ಬಿಸಿಲು ಎಬ್ಬಿ ಮಾತ್ರ ಗುರು ಇದನ್ ಮಗ ಎಂತ ಸೋಮೇರಿಗಳು ನೋಡ್ರಿ, ಬಿಸಿಲಂತ ಬಂದು ಕುತ್ಕೋತಾವ್ರೆ ನನ್ನ ಮಕ್ಕಳು. ಲೈ ಎದ್ ಬರ್ರೋ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಕ್ ಇಷ್ಟ ಇಲ್ವಾ? ಏಯ್ ದರ್ಶನ ಮಾಡೋವನ ನೀವು ಗೊಜ್ಗ ಕಿವಿನೂ ಕೇಳಲ್ಲ ಏನು ಕೇಳಲ್ಲ. ಏಯ್ ದರ್ಶನ ಮಾಡಲ್ವಾ? ಏಯ್ ಬಾರ ದರ್ಶನ ಮಾಡು. ಏಯ್ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ನೋಡ್ರಿ ಆನೆ ನೋಡಿದೀವಿ ಗೈಸ್. ಆನೆ ನಮ್ಮ ಟೀಮ್ ಒಂದು ಆನೆ ಐತೆ ನೋಡಿ, ಇದು ಮಧ್ಯದಲ್ಲಿರೋದು ನೋಡಿ. ಈ ಆನೆಗೆ ಆನೆ ಇಲ್ಲಿ ನೋಡು, ಪ್ರಜ್ವಲಾನೆ ಪ್ರಜ್ವಲಾನೆ ಹಂಗೆ ಬೇಜಾರಾಗೋಗ್ಬಿಟ್ಟೆ ಪಾಪ. ಬಿಸ್ತದಿ ಓಡಾಡಿಸಿ ಏನೋ ಏನದು VIP ಪಾಸ್ ಅಂದ್ರೆ ಏನೋ VIP ಪಾಸ್ ಎಂಟ್ರಿ. ಹಾಂ ಏನು ನಾವು VIP ಅಲ್ವಾ ಅಂದರೆ ನೋಡಿ. ಪಂಚಮುಖಿ ಆಂಜನೇಯ ದೇವಸ್ಥಾನ ನಿಮಗೆ ಫ್ರಂಟಿಂದ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಮಕ್ಕಳು ಎಲ್ಲರೂ ಫೋಟೋ ತಗೊಂಡು ಬಿಡ್ತಾರಲ್ಲ. ಬರೋದು ಹೋಗೋಣ, ಫಸ್ಟ್ ದರ್ಶನ ಮಾಡೋಣ. ಬರೋ ಏನ್ರ ಸೋಂಬೇರಿತನ ಮಾಡ್ತಿರಲ್ಲ. ದರ್ಶನ ಮಾಡೋದು ಮನೆಗೆ ಸಿಗ ಫಸ್ಟು ದರ್ಶನ ಮಾಡೋಣ ಸಿಗ್ತೀವಿ. ನಾಚಿಕೆ ಮಾನ ಮರ್ಯಾದೇನಿಲ್ಲ ರಾಸ್ಕ. ಇವನೇನೋ ಅಳ್ಳಾಡ್ಸ್ಕೊಂಡು ಎದ್ದವನಿಗೆ ಒಳಗಂಟೆ ದೇವಸ್ಥಾನ 3 ಗಂಟೆಗೆ ಎದ್ದಿರೋದು, 3:30 ಎದ್ದಿರೋ ನನಗೆ ದೇವಸ್ಥಾನಕ್ಕೆ ಇವಾಗ ದರ್ಶನ ಮಾಡ್ಕೊಂಡ್ಬರ್ತೀವಿ, ಸಿಗ್ತೀವಿ. ನೋಡ್ತಾ ಇದ್ದೀರಲ್ಲ ಆಂಜನೇಯ ಸ್ವಾಮಿ ಟೆಂಪಲ್ನ ಮುಗಿಸ್ಕೊಂಡು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್, ಟೇಕ್ ಕೇರ್.